ಹಲೋ. ಹಾಂ, ಎಲ್ಲ ಕ್ಲೀನ್ ಮಾಡಿ. ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಯಾ ಮನೆ ಫುಲ್ ಕ್ಲೀನ್ ಮಾಡಿ. ಇನ್ನೊಂದು ಹಾಫ್ ಆನ್ ಅವರ್ ರೀಚ್ ಆಗ್ತೀನಿ ನಾನು. ಹೌದಾ? ಗುಡ್ ಗುಡ್ ಗುಡ್. ಓಕೆ. ಹಾಂ, ನಾನು ಅಲ್ಲೇ ಸ್ಟೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಂ, ಓಕೆ 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 ಹಾಂ ಕೆಲಸದವ್ರಿಗೆಲ್ಲ ಹೇಳ್ಬಿಡಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಕ್ಕೆ. ಕ್ಲೀನಾಗೇ ಇರುತ್ತೆ ನನಗೆ ಗೊತ್ತು, ಬಟ್ ಒಂದ್ಸಲ ಕ್ಲೀನಾಗಿ ನಂಗೆ ಡಸ್ಟ್ ಅಂದರೆ ಆಗಲ್ಲ ಅಲ್ವಾ, ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿ ಸಾಕು. ಹಾಂ, ಓಕೆ 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 ಓಕೆ. ಮಗ, ಹಾಂ ಅಮ್ಮ, ಹೇಳು. ಏನೋ ಇದು, ಎಲ್ಗೋ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ತಾ ಇದೆಯಲ್ಲೋ, ಶಿಫ್ಟ್ ಆಗಬೇಕು ಅಂತ. ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯೋ? ಇಷ್ಟೆಲ್ಲ ಆದ್ಮೇಲೂ ಅವಳನ್ನ ನಾನು ಹೆಂಡ್ತಿ ಅಂತ ಒಪ್ಕೊಂಡು ಇವಳ ಜೊತೆ ಸಂಸಾರ ಮಾಡ್ತೀನಿ ಅಂತ ನೀನು ಕನ್ಸಕ್ಕೆ ಅನ್ಕೋಬೇಡಮ್ಮ. ನನಗೆ ಅವಳಂದ್ರೆ ಇಷ್ಟ ಇಲ್ಲ, ಅವಳ ಜೊತೆ ಇರೋಕ್ಕೂ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನೇ ಡಿಸೈಡ್ ಮಾಡಿದ್ದೀನಿ, ನಾನು ಈ ಮನೆಗಿರಲ್ಲ, ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಅವಳ ಹೆಸರುಗಲ್ವ ಅಪ್ಪ ಈ ಮನೇನು ಬರ್ದಿರೋದು. ಅವಳೇ ಆರಾಮಾಗಿರಲಿ, ಅಪ್ಪಂಗೂ ಒಂದಿನ ನನ್ನ ವ್ಯಾಲ್ಯೂ ಗೊತ್ತಾಗ್ತದೆ. ಹಾಗೇನೆ ನಮ್ಮ ಅಪ್ಪನ ಕಣ್ಣು ಹೆಂಗೆ ಅಂತಂದರೆ ಪ್ರೀತಿಯಿಂದ ತುಂಬೋಗ್ಬಿಟ್ಟೈತಲ್ಲ, ನನ್ನ ತಂಗಿ ಮಗಳು ಅಂತ ನಮ್ಮ ಅಪ್ಪನ ಕಣ್ಣು ತೆರೀತೈತೆ. ಆಸ್ತಿ ಎಲ್ಲ ಮಗುಂಗಿನ ಹೆಚ್ಚಾಗಿ ನನಗೆ ಸೊಸೆಗೆ ಅಂತ ಹೇಳ್ಬಿಟ್ಟು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಎಲ್ಲ ಬರ್ದವ್ರಲ್ಲ. ಆರಾಮಾಗಿರಲಿ ಬಿಡು, ನೀನೇನು ತಲೆ ಕೆಡಿಸ್ಕೊಬೇಡ. ನನಗೆ 10 ರೂಪಾಯಿ ದುಡ್ಡು ಬೇಡ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಅಯ್ಯೋ ಮಗನೇ, ನೀನಿಲ್ಲ ಅಂದ್ರೆ ನಾನು ಮನೆಗಿದ್ದು ಏನೋ ಮಾಡಲಿ, ನಿನಗೋಸ್ಕರನೇ ಅಲ್ವೇನೋ ಕಷ್ಟನೋ ಸುಖನೋ ಏನೋ ಒಂದು ಜೀವನ ಮಾಡ್ಕೊಂಡಿರೋದು. ಇವಾಗ ನೀನೇ ಇಲ್ಲ ಅಂತ ಹೇಳಿದ್ರೆ ನಾನು ಹೆಂಗಿರ್ಲಿ ಹೇಳು? ನೋಡು, ನಿನಗೆ ನಾನು ಬೇಕು ಅಂತ ಹೇಳಿದ್ರೆ ಸುಮ್ಮನೆ ನನ್ನ ಜೊತೆ ಬಾ, ಬೇರೆ ಮನೆಗೆ ಹೋಗಿ ಶಿಫ್ಟ್ ಆಗೋಣ. ಈ ಮನೆಗಿದ್ದು ಇವಳ ಹತ್ರ ಅನ್ನಿಸ್ಕೊಂಡು ಮಾಡ್ಕೊಂಡು ಎಲ್ಲ ಏನು ಪ್ರಯೋಜನ ಹೇಳು? ಥೂ, ನನಗದು ಸಾಕಾಗೋಯ್ತೆ ಅಮ್ಮ. ಯಾವ ನಿಜವಾದ ಗಂಡಸೂ ಈ ಥರ ಇಂಥ 420ನ ಯಾರು ಇಷ್ಟಪಡಲ್ಲಮ್ಮ. ನಾನು ನೋಡ್ಬಿಟ್ಟಿದ್ದೀನಿ. ಈಗೇನು ಅವಳಿಗೆ ದುಡ್ಡು ಬೇಕಿತ್ತು, ದುಡ್ಡು ಸಿಕ್ತು ನೋಡು. ನನಗೆ ಎಲ್ಲ ಜೀವನನೂ ಸಾಕಾಗೋಗ್ಬಿಟ್ಟೈತೆ. ನಾನಂತೂ ನೀ ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿರೋದು ಆಗೈತೆ. ಅಪ್ಪ ಬಂದಮೇಲೆ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡಿ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಾ ಹೋಗೋಣ. ಅಯ್ಯೋ, ನಂದ ಗೋಕುಲ ಇದ್ದಂಗಿದ್ದು ಮನೇನ ಅನ್ಯಾಯವಾಗ ಹಾಳು ಮಾಡ್ಬಿಟ್ಲಲ್ಲೋ ಅವಳು ಬಂದ್ಬಿಟ್ಟು. ನಮ್ಮ ಮಧ್ಯೆ ನಾವು ಹೆಂಗೋ ಚೆನ್ನಾಗಿದ್ವಿ, ನಾವು ಹೆಂಗೋ ಖುಷಿಯಾಗಿದ್ವಿ, ಆದರೆ ಎಲ್ಲ ಬಂದ್ಬಿಟ್ಟು ಹಾಳು ಮಾಡಿಬಿಟ್ಲಲ್ಲೋ. ಒಂದು ಮನೆಗೆ ಒಳ್ಳೆ ಸೊಸೆ ಬರಲಿಲ್ಲ ಅಂತಂದರೆ ಆ ಮನೆಯೇ ಸರ್ವನಾಶ ಆಗೋಗ್ಬಿಡ್ತೈತೆ ಅನ್ನೋದಕ್ಕೆ ಇವಳೊಂದು ದೊಡ್ಡ ಎಕ್ಸಾಂಪಲ್ ಆಗೋಗ್ಬಿಟ್ಲಲ್ಲ ಮಗನೇ. ನಾನೇ ನಿನ್ನ ಜೀವನನ ಕೈಯಾರೆ ಹಾಳು ಮಾಡಿಬಿಟ್ಟೆ ಅಂತ ಅನ್ನಿಸ್ತೈತೆ. ಸರಿ ಕಣ, ನೀನೇ ಇಲ್ದಿರ ಈ ಮನೆಗೆ ಇದ್ಬಿಟ್ಟು ನಾನೇನು ಮಾಡಲಿ? ಬಾ, ನಾನು ಬರ್ತೀನಿ, ಹೋಗೋಣ. ಹೋ, ಇಬ್ರು ಎಲ್ಲ ಹೊರಟ್ಬಿಟ್ಟಿದ್ದೀರಾ? ಎಲ್ರೂ ಸೊಸೆನ ಈಚೆ ಕಡೆ ಹಾಕೋದು ನೋಡಿದ್ದೀನಿ, ಆದರೆ ನೀನು ಸ್ವಂತ ಗಂಡನು ಅತ್ತೆನೂ ಇಬ್ಬರೂ ಸೇರಿ ಈಚೆ ಕಡೆಗೆ ಆಗ್ತಾ ಇದೆಯಲ್ಲ. ನಿನ್ನೊಂದೊಳನ ಎಂದು ನಾನು ನೋಡೋದು ಇಲ್ಲ, ನೋಡೋದು ಬೇಕಾಗಿಲ್ಲ. ನಮ್ಮ ಮನೆ ಸಂಸಾರಕ್ಕೆ ಉಳಿ ಇಡ್ಬಿಟ್ಟೆ ಅಲ್ವಾ ಬಂದ್ಬಿಟ್ಟು ನೀನು. ನಾನು ನಿನ್ಗೆ ಅವತ್ತಿಂದ ಹೇಳ್ತಾ ಇದ್ದೆ, ತಗ್ಗಿ ಬಗ್ಗಿ ನಡ್ಕೊಂಡು ಹೋಗು ಅಂದರೆ ನಿಂಗೆ ದುರಾಂಕರಣೆ ನಿನಗೆ ಬೇಕಿತ್ತು, ನಿಂಗೆ ದುರಾಂಕರಣೆ ಜಾಸ್ತಿ ಆಯಿತು. ಥೂ, ನೀನು ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಾಯಿತ್ತು ನನಗೆ. ಛೇ, ಆಗಿದ್ದೆಲ್ಲ ನನ್ನಿಂದನೇ. ನೀನು ಇನ್ಮೇಲೆ ಮನೆಗೆ ಒಬ್ಬಳೇನೆ ಖುಷಿಯಾಗಿರು, ಸರಿನಾ? ನಾನು ನನ್ನ ಮಗ ಎಲ್ಲಾದರೂ ದೂರ ಹೋಗ್ತೀವಿ. ಅಮ್ಮ, ಅವಳನ್ನೇನು ಕೇಳೋದು, ಸುಮ್ಮನೆ ಬಾ, ಹೊರಡೋಣ. ಅಯ್ಯೋ, ಇದು ನನ್ನ ಮನೆ ಅಲ್ವಾ, ಅದಕ್ಕೆ ನಿಮ್ಗೆ ಇದಕ್ಕೆ ಇಷ್ಟ ಆಗ್ತಾ ಇಲ್ಲ. ನೆನೆ ಲಾಯರ್ ಹೇಳ್ದಾಗಿಂದ ನಿಮಗೆ ಒಂಥರ ಆಗ್ತೈತೆ ಮನಸ್ಸಿಗೆಲ್ಲ ಅಲ್ವಾ? ನಂಗೆ ಚೆನ್ನಾಗಿ ಗೊತ್ತು ನಿಮ್ಮ ಮನಸ್ಸಿಗೆಲ್ಲ ಒಂಥರ ಆಗ್ತೈತೆ ಅಂತ. ಪರವಾಗಿಲ್ಲ, ನೀವು ಹೊರಡಿ, ಏನು ಯೋಚನೆ ಮಾಡಿಬಿಡಿ, ಮನೆ ಕಡೆ ಎಲ್ಲ ನಾನು ನೋಡ್ಕೋತೀನಿ. ಲೈ, ಇಷ್ಟು ದಿನ ಏನೋ ಬಿಡು, ತಗ್ಗಿ ಬಗ್ಗಿ ನಡಿಯೋಣ ಅಂತ ನಾನು ನಡೀತಿದ್ದೆ. ಇನ್ನು ಮ್ಯಾಲೆ ನೋಡ್ತಾ ಇರೆ, ಯಾವುದೇ ಕಾರಣಕ್ಕೂ ನನ್ನ ಗಂಡ ಬಂದ್ಬಿಟ್ಟು ನಿನ್ನ ಜೊತೆ ಸಂಸಾರ ಮಾಡು ಅಂತ ನನ್ನ ಮಗುಂಗೆ ಹೇಳಿದ್ರು, ನನ್ನ ಮಗುನ ನಿನ್ನ ಜೊತೆ ಮಾತ್ರ ಸಂಸಾರ ಮಾಡಕ್ಕೆ ಬಿಡಲ್ಲ. ನನ್ನ ಮಗುಂಗೆ ಅವ್ನು ಇಷ್ಟಪಟ್ಟರೆ ಹುಡುಗಿ ಜೊತೆ ನನ್ನ ಮದುವೆ ಮಾಡಿಸಿ ನನ್ನ ಮಗುನ ಸುಖವಾಗಿರೋ ಸಂಸಾರನ ಕಣ್ಣು ಮುಂದೆ ನೋಡ್ತೀನಿ. ಅಲ್ಲಿ ತನಕ ಇಲ್ಲೇ ಬಿದ್ದು ಸಾಯಿ. ನನಗಂತೂ ಸಾಕಾಗ್ಬಿಟ್ಟೈತೆ. ಇಷ್ಟು ದಿನ ಒಂದು ಹೆಣ್ಮಗಳು ಜೀವನ ಹಾಳು ಮಾಡಬಾರ್ದು ಅಂತ ಏನೇನೋ ಅನ್ಕೊತಾ ಇದ್ದೆ. ಆದರೆ ಇನ್ನು ಬೇರೆ ದಾರಿನೇ ಇಲ್ಲ. ನನ್ನ ಮಗ ಇಷ್ಟಪಟ್ಟರೆ ಹುಡುಗಿ ಜೊತೆ ಮದುವೆ ಮಾಡಿಸ್ತೀನಿ. ಅದು ಯಾರು ಬಂದು ತಡೆದ್ರೂ ಪರವಾಗಿಲ್ಲ. ನನ್ನ ಗಂಡ ನಿಮ್ಮ ಮನೆಗೆ ಸಪೋರ್ಟ್ ಗೌನಿ ಅಂತ ಹೇಳ್ಬಿಟ್ಟಲ್ವ ಇಷ್ಟೆಲ್ಲ ಮಾಡ್ತಾ ಇರೋದು. ಆಸ್ತಿನೇ ಬೇಡ ಅಂತ ಬಿಟ್ಬಿಟ್ರೆ ಯಾರ ಸಪೋರ್ಟ್ ಅವಶ್ಯಕತೆನೂ ನಮಗೇನಿರಲ್ಲ. ಅಮ್ಮ, ಸುಮ್ಮನೆ ತಲೆ ನೋಯಿಸ್ಬೇಡ. ಯಾಕೆ ಸುಮ್ಮನೆ ಮಾತಾಡ್ತೀಯ? ಅವಳ ಹತ್ರ ಬಾ ಅಂತ ಹೇಳಿದ್ನಲ್ಲ. ಸ್ಟಾರ್ಟಿಂಗಾಗಿ ನನ್ನನ್ನು ನೀವು ನಾಯಿ ಥರ ನಡೆಸ್ಕೊಂಡ್ರಿ. ಅದನ್ನೆಲ್ಲ ನೆನೆಸ್ಕೊಂಡೆ ನಾನು ಈ ಥರ ಮಾಡ್ತಿರೋದು. ನೀವೇನು ಕಮ್ಮಿನಾ? ನಿಮ್ಮ ಮಗ ಏನು ಕಮ್ಮಿನಾ? ಮನೆ ಕೆಲಸದನ್ನೆಲ್ಲ ತೆಗೆದಾಕಿ ಮಾಡಿ ಎಷ್ಟೆಲ್ಲ ಮಾಡಿದ್ರಿ. ನೀವು ಮಾಡಿದ್ರೆ ತಪ್ಪಲ್ಲ, ನಾನು ಮಾಡಿದ ತಕ್ಷಣ ಮಾತ್ರ ತಪ್ಪಾಗೋಗ್ಬಿಡ್ತೈತಾ? ಸರಿ ಬಿಡಿ, ಆಯಿತು, ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಹೋಗೋರ್ನ ಯಾರಲ್ಲಿ ಇಟ್ಕೊಂಡು ಕೂತ್ಕೊಳ್ಳಲ್ಲ, ಆರಾಮಾಗಿ ಹೋಗ್ಬೋದು ನೀವು. ಮಗನೇ, ಬಾರ ಹೋಗೋಣ. ನಿನ್ನದು ಯಾವಳನ್ನ ಇಷ್ಟಪಟ್ಟಿದ್ಯೋ ಅವಳ ಜೊತೆ ಮದುವೆ ಮಾಡಿ ಮುಗಿಸಿ ನಿನ್ನ ಖುಷಿಯಾಗಿರೋದನ್ನ ನಾನು ಕಣ್ಣಾರೆ ನೋಡ್ತೀನಿ. ಬಾರೋ, ಹೀರೋನೊಬ್ಬ ಮಗು ನಾನು ಖುಷಿಯಾಗಿ ನೋಡಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದ್ದು. ನಿನ್ನ ಖುಷಿನೇ ಇಲ್ದು, ಇಷ್ಟೊಂದು ಆಸ್ತಿ ಇದ್ರು ನಿನ್ನ ಮುಖದ ಖುಷಿನೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಈ ಆಸ್ತಿ ಕಟ್ಕೊಂಡು ನಮ್ಗೇನೋ ಆಗಬೇಕು. ನಿಮ್ಮ ಅಪ್ಪ ಈ ಆಸ್ತಿ ಕೊಡಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಮಗನೇ, ಬಾ ಹೋಗೋಣ. ಇದೇ ಮಾತನ್ನ ನಾನು ಅವತ್ತೇ ಹೇಳ್ದೆ, ನೀನೇ ಕೇಳಿಸ್ಕೊಂಡಿಲ್ಲ ಅಮ್ಮ. ಇವತ್ತು ನಿನಗೆ ಅರ್ವಾಗ್ತಾ ಐತೆ ಅಂತ ಅನ್ನಿಸ್ತಾ ಸರಿ, ನೋಡಿ ಹೋಗೋಣ. ಹಬ್ಬ, ಸದ್ಯ ತೊಲಗೋದ್ರು. ಇನ್ನು ಮ್ಯಾಲಾದ್ರೂ ನೆಮ್ಮದಿಯಾಗಿ ಉಸಿರಾಡ್ಬೋದಿಲ್ಲಿ. ಇನ್ನು ಮನೆಯೆಲ್ಲ ನಂದೇನೆ. ನಮ್ಮ ಅಮ್ಮಂಗೊಂದು ಫೋನ್ ಹಾಕ್ಬಿಟ್ಟು ನಮ್ಮ ಅಮ್ಮನ ಹತ್ರ ಒಂಚೂರು ಮಾತಾಡಬೇಕಿತ್ತು. ನಮ್ಮ ಅಮ್ಮಂಗೆ ವಿಚಾರ ಹೇಳಿದ್ರೆ ಏನು ಮಾಡ್ತೈತೆ ಇರು, ಒಂದ್ಸಲ ಫೋನ್ ಮಾಡೋಣ. ಏನು ಫೋನ್ ಎತ್ತುತ್ತಿಲ್ವಲ್ಲಪ್ಪ. ಹಲೋ ಅಮ್ಮ, ನಾನು ಏನು ಪದ್ದು ಅಕ್ಕನ? ಪದ್ದು ಅಕ್ಕ ಹೇಳು. ಏನು ನಮ್ಮ ಅಮ್ಮಂಗೆ ಎದೆ ನೋವು ಅಂತ ಹೇಳ್ತಾ ಇತ್ತಾ? ಆಸ್ಪತ್ರೆನಾಗಿದ್ದೀರಾ? ಏನು ತೊಂದರೆ ಇಲ್ವಾ? ಅಡ್ಮಿಟ್ ಮಾಡ್ತಾರಂತ? ಹೌದಾ? ಏನು ತೊಂದರೆ ಇಲ್ವಾ? ಯಾಕೆ ಹಾರ್ಟ್ ಅಟ್ಯಾಕ್ ಆಗಿದ್ದಂಗಾಗಿದ್ದು? ಹೌದಾ, ಸರಿ, ನಾನು ಇವಾಗೆ ಹೊರಟ್ಬಿಟ್ಟು ಬರ್ತೀನಿ. ಹಾಂ, ಬರ್ತೀನಿ. ಏನು ಮನೆಗೆ ಕರ್ಕೊಂಬರ್ತೀರಾ? ಅಲ್ಲಕ್ಕ, ಏನು ತೊಂದರೆ ಇಲ್ಲ ತಾನೆ ನಮ್ಮ ಅಮ್ಮಂಗೆ? ಹೌದಾ,
ಸರಿ ಸರಿ ಆಯಿತು ಆಯಿತು. ಹಾಂ ಬರ್ತೀನಿ ಬರ್ತೀನಿ. ಇಷ್ಟೊತ್ತಕ ಡ್ರೈವರನ್ನ ಕರ್ಕೊಂಡು ಹಂಗೆ ಬಂದುಬಿಡ್ತೀನಿ. ನಾನು ಅಮ್ಮನ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದೆ, ನೀವು ಹೇಳ್ತಿರೋದು ನೋಡಿ ನನಗೇನೆ ಶಾಕ್ ಆಗ್ತೈತೆ. ಸರಿ ಸರಿ ಬರ್ತೀನಿ ಬರ್ತೀನಿ. ಆಯಿತು ಅಕ್ಕ ಆಯಿತು. ಹೌದಾ ಸರಿ ಅಕ್ಕ. ಹಾಂ ಅಮ್ಮಂಗೆ ಕೊಡ್ತೀಯ ಅಕ್ಕ, ಮಾತಾಡ್ತೀನಿ. ಮಲ್ಕೊಂಡೈತಾ ಹಬ್ಬ ಅಪ್ಪ? ಹೌದಾ ಆಯಿತಾ, ಸರಿ ಸರಿ ಬಂದೆ ಬಂದೆ ಬಂದೆ. ಹ್ಞೂ ಅಕ್ಕ ಈಗಲೇ ಬಂದೆ ಅಕ್ಕ. ಸರಿ ಮಾಡೋಗ್ತೀನಿ ಫೋನಾ. ಹ್ಞೂ ಸರಿ ಆಯ್ತಕ್ಕ. ಹಬ್ಬ ಮಗನೇ, ಅವಳು ಇಲ್ದಿರ ಮನೆಗೆ ಇಲ್ಲಿಗೆ ಬಂದರೆ ಮನ್ಸಿಗೆ ಅದೆಷ್ಟು ಸಮಾಧಾನ ಆಗ್ತಾಯಿತ್ತು ನನಗೆ ಗೊತ್ತಾ. ಮನ್ಸಿಗಂತೂ ಪೂರ್ತಿ ಸಮಾಧಾನ ಆಗ್ತಾಯಿತ್ತೆ. ನಿನ್ನ ಮುಖದಲ್ಲಿ ಖುಷಿ ನೋಡಿಬಿಟ್ಟು ತುಂಬ ದಿನ ಆಗೋಗ್ಬಿಟ್ಟಿತ್ತು. ಇವಾಗ ನಿನ್ನ ಮುಖದಲ್ಲಿ ಖುಷಿ ನೋಡಿ ನನಗಂತೂ ಎಷ್ಟು ಖುಷಿ ಆಗ್ತಾಯಿತ್ತು. ಅಮ್ಮ, ನಾನು ಏನನ್ನು ಕಡಿದ್ದೀನಿ ಅಂದರೆ ನನ್ನ ಹುಡುಗಿ ಹತ್ರ ನಾನೇ ಸಾರಿ ಕೇಳಿಬಿಟ್ಟು ಅವಳನ್ನೇ ಮದುವೆ ಮಾಡ್ಕೊಂಡು ಅಮೇರಿಕಾಗೆ ಹೊರಟೋಗ್ಬಿಡ್ಬೇಕು ಅಂತ ಅನ್ಕೋತಾ ಇದ್ದೀನಿ ಕಣಮ್ಮ. ಸುಮ್ಮನೆ ಇವ್ಳ ಜೊತೆ ಹೆಣ್ಗೋದಕ್ಕಿಂತ ನಾನು ಅವಳ ಜೊತೆ ಖುಷಿಯಾಗಿರ್ತೀನಿ ಅಮ್ಮ. ನನಗೆ ಆಸ್ತಿ ಪಾಸ್ತಿ ಏನು ಬೇಡ. ಅಪ್ಪ ಏನಾದರೂ ಅವ್ರ ಪರ ಮಾತಾಡ್ತಾರೆ ಅಂತಂದರೆ ಅವ್ರ ಪರನೇ ಮಾತಾಡಲಿ. ನಾನು ನೀನು ಇಬ್ಬರೂ ಅಮೇರಿಕಾಗೆ ಹೋಗ್ಬಿಟ್ಟು ಅಲ್ಲೇ ದುಡ್ಕೊಂಡು ಮಾಡ್ಕೊಂಡು ಚೆನ್ನಾಗಿರೋಣಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಇದೊಂದು ಒಪ್ಕೊಳ್ಳಮ್ಮ ಪ್ಲೀಸ್. ಆಯಿತು ಕಣೋ, ಇಷ್ಟು ದಿನನೇ ನಾನೇನೆ ನಿನಗೆ ಮೋಸ ಮಾಡಿಬಿಟ್ಟೆ. ಆದರೆ ಇನ್ಮೇಲೆ ಆ ಥರ ಎಲ್ಲ ಆಗಲ್ಲ ಸರಿನಾ. ಆದಷ್ಟು ಬೇಗನೇ ನಿನ್ನ ಅಮೇರಿಕ ಕರ್ಕೊಂಡೋಗಿ ನಿಮ್ಮಿಬ್ಬರದ್ದು ಮದುವೆ ನಾನು ಮಾಡಿಸ್ತೀನಿ. ನಿಮ್ಮ ಅಪ್ಪ ಬರಲಿ, ನಿಮ್ಮ ಅಪ್ಪನ ಹತ್ರ ಒಂದು ಮಾತು ಕೇಳೋಣ, ಎಲ್ಲ ಹೇಳೋಣ. ಆದ್ರೂ ಇಲ್ಲ ತಂಗಿ ತಂಗಿ ಅಂತ ತಂಗಿ ಪರನೇ ಮಾತಾಡ್ತಾರೆ ಅಂತ ಹೇಳಿದ್ರೆ ಈ ಆಸ್ತಿ ಪಾಸ್ತಿ ಎಲ್ಲ ಏನು ಬೇಡ. ನನಗೀಗ ಗೊತ್ತಾಯಿತು ನೀನು ಖುಷಿಯಾಗಿರೋದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಈ ಆಸ್ತಿ ಪಾಸ್ತಿಗೆ ನಾನು ನೀನು ಖುಷಿಯಾಗಿರೋದೇ ಮುಖ್ಯ ಅಂತ ನನಗೆ ಗೊತ್ತಾಗ್ತೈತೆ ಕಣೋ. ಸರಿ ಹಂಗೆ ಮಾಡೋಣ. ನಿಮ್ಮ ಹುಡುಗಿಗೆ ಫೋನ್ ಮಾಡಿಬಿಟ್ಟು ಮಾತಾಡು, ಖುಷಿಯಾಗಿರು, ಏನು ತೊಂದರೆ ಇಲ್ಲ ಅಂತ. ದರಿದ್ರದೊಳನ್ನ ನೀನು ಕಟ್ಬಿಟ್ಟು ನಾನು ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ಅಂತ ಇವಾಗ ಅನ್ನಿಸ್ತೈತೆ. ನಿಮ್ಮ ಅಪ್ಪ ಆಸ್ತಿ ಅದು ಇದು ಅಂತ ಯೋಚನೆ ಮಾಡಿದೆ, ಆದರೆ ಆಸ್ತಿಗಿಂತ ನಿನ್ನ ನಗುನೇ ನನಗೆ ದೊಡ್ಡದು ಅಂತ ಈಗ ಅನ್ನಿಸ್ತೈತೆ ಕಣೋ. ಹೋದ್ರೆ ಹೋಗ್ಲಿ ಬಿಡು, ಆಸ್ತಿ ಸಂಪಾದನೆ ಮಾಡ್ಕೋಬೋದು ನಾವೇನೇ. ಸರಿ ನನಗೂ ಟಿಕೆಟ್ ಬುಕ್ ಮಾಡಿಬಿಡಪ್ಪ, ನಾನು ಅಮೇರಿಕಾಗೆ ಬಂದುಬಿಡ್ತೀನಿ. ನಾನು ನೀನು ನನ್ನ ಸೊಸೆ ಆರಾಮಾಗಿ ಖುಷಿಯಾಗಿದ್ಬಿಡೋಣ. ಸರಿ ಸರಿ ಅಮ್ಮ ಆಯಿತು. ನಾನು ಅವಳಿಗೆ ಫೋನ್ ಮಾಡಿ ಸಾರಿ ಕೇಳಬೇಕು ಫಸ್ಟು. ನಾನೇ ಬ್ರೇಕಪ್ ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡಿಬಿಟ್ಟಿದ್ದೆ. ಆದರೆ ಈಗ ಸಾರಿ ಕೇಳಿ ಅವಳನ್ನ ಹೆಂಗೋ ನಾನು ಸಮಾಧಾನ ಮಾಡ್ತೀನಿ. ಸರ್ ಏನು ಮಾಡಲಿ ಸರ್ ಅಡುಗೆಗೆ? ಹೇ ನೀನೇನೋ ಆ ಮನೆಗಿದ್ದ ಈ ಮನೆಗೆ ಬಂದ್ಬಿಟ್ಟಿದೆಯಲ್ಲೋ, ಯಾವಾಗ ಬಂದ ಇಲ್ಲಿಗೆ? ನೀವು ಯಾವಾಗ ಇಲ್ಲಿಗೆ ಬಂದು ಶಿಫ್ಟ್ ಆಗ್ತೀನಿ ಅಂತ ಮಾತಾಡ್ತಾ ಇದ್ರು, ನಾನು ಅವಾಗೇನೇ ಜಂಪ್ ಆಗಿಬಿಟ್ಟೆ ಸರ್. ಅಂಥವ್ರ ಜೊತೆ ನನ್ನಲ್ಲಿ ಇರೋದಕ್ಕಿಂತ ನಿಮ್ಮಂಥವ್ರ ಜೊತೆಲಿ ಅಡುಗೆ ಮಾಡ್ಕೊಂಡಿರೋದೇ ಎಷ್ಟೋ ವಾಸಿ ಸರ್. ಅದಕ್ಕೇನೆ ನನಗೇನೋ ಅಮ್ಮನ ಕೈ ಕೆಳಗಡೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನನಗಂತೂ ನಿಮ್ಮ ಜೊತೆ ಇರೋಕ್ಕೇನೆ ತುಂಬ ಇಷ್ಟ ಆಯಿತು. ಅದಕ್ಕೇನೆ ನಾನಂತೂ ಕೆಲಸ ಬಿಟ್ಟು ನಾನೆಲ್ಲ ಆ ಮನೆನ ಕೆಲಸ ಮಾಡ್ತಾ ಇರೋರು ಎಲ್ಲರೂ ನೀವು ಈ ಕಡೆ ಶಿಫ್ಟ್ ಆಗ್ತಾ ಇದ್ದೀರಾ ಅಂತ ಗೊತ್ತಾಗಿದ ತಕ್ಷಣ ಮನೆ ಕೆಲಸದವರನ್ನು ಈ ಕಡೆನೇ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಸರ್. ಹೌದಾ? ಅಲ್ಲಿ ಮತ್ತು ರೊಚ್ಚು ಕತೆ ಗೋವಿಂದ ಆಗಿರ್ತದೆ. ಏನು ಮಾಡ್ತಾ ಇದ್ಲು ಅವಳು? ಏನೋ ಡ್ರೈವರ್ ಹತ್ರ ಕೇಳ್ತಾ ಇದ್ಲು, ಊರಿಗೆ ಹೋಗ್ಬೇಕು ಬಾಬಾ ಅರ್ಜೆಂಟು ಅಂತ ಹೇಳ್ಬಿಟ್ಟು. ಆ ಡ್ರೈವರ್ ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಕೂತ್ಕೊಳ್ಳಿ ಅಂತ ಏನೋ ಹೇಳ್ತಾ ಇದ್ರು. ಅಷ್ಟು ಬಿಟ್ಟರೆ ನಮಗೇನು ಗೊತ್ತಿಲ್ಲ ಮೇಡಮ್ ಅವರೇ. ಅಪ್ಪ ಸದ್ಯ ನಾವೆಲ್ಲ ಇಲ್ಲಿಗೆ ಬಂದ್ವಲ್ಲ ಅದೇನೇ ಸಮಾಧಾನ. ನಿಮ್ಗೆ ಏನು ಅಡುಗೆ ಮಾಡಬೇಕು ಹೇಳಿ, ಪಟ 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 ಅಂತ ಅಡುಗೆ ಮಾಡಿಬಿಟ್ಟು ಮುಗಿಸ್ಬಿಡ್ತೀನಿ. ನಿಮ್ಗೆ ಗೊತ್ತಲ್ಲ ನನ್ನ ಕೈ ರುಚಿ ತಿಂದೇನೆ ನಿಮ್ಗೆ ಅಭ್ಯಾಸ. ಹಾಂ ಅನ್ನ ಸಾಂಬಾರು ಮಾಡಪ್ಪ, ಅದನ್ನು ಬಿಟ್ಟು ಬೇರೆ ಇನ್ನೇನು ಬೇಕಿಲ್ಲ. ಅನ್ನ ಸಾಂಬಾರೇ ಮಾಡು, ಯಾಕೋ ತುಂಬ ದಿನ ಆಯಿತು ತಿಂದು. ಆಯಿತು ಸರ್ ಆಯಿತು. ಇದೇನಮ್ಮ ಕೆಲಸದವ್ರನ್ನೂ ಮನೆ ಬಿಟ್ಬಿಟ್ಟು ನೀಟಾಗಿ ಬಂದ್ಬಿಟ್ಟವ್ರಲ್ಲಮ್ಮ ಇವರು. ಅಂತ ರಾಕ್ಷಸಿ ಜೊತೆ ಯಾರಿರ್ತಾರೋ ಹೇಳೋ ನೀನೇನೆ. ಅದು ಸರಿನೇ. ಸರಿಯಮ್ಮ, ನಮ್ಮ ಹುಡುಗಿಗೊಂದು ಫೋನ್ ಮಾಡ್ತೀನಿ ಸರಿನಾ. ಅವಳ ಹತ್ರ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡಬೇಕಿತ್ತು. ಹಾಂ ಸರಿ ಸರಿ, ನೀನು ಹೋಗಿ ರೂಮಗೆ ಆರಾಮಾಗಿ ಮಾತಾಡೋಗು. ಸರಿಯಮ್ಮ.